ಕಮ್ಮಿ ಮಾಡಿಬಿಟ್ಟು ಗಂಡಸರ ಹತ್ರ ಕಿತ್ತು ತಿಂತಾ ಇದೆ. ಸಿದ್ದರಾಮಯ್ಯ ಸರ್ಕಾರನೇ ವೇಸ್ಟ್, ಕಾಂಗ್ರೆಸ್ ಸರ್ಕಾರನೇ ವೇಸ್ಟ್ ಸರ್ಕಾರ. ಆಟೋ ಡ್ರೈವರು 10 ರೂಪಾಯಿ ಸಂಪಾದನೆ ಮಾಡೋಕೆ ಒಂದು ದಿನ ಕಾಯ್ತಾವನೆ. 10 ರೂಪಾಯಿ ಸಂಪಾದನೆ ಮಾಡೋಕೆ ಶ್ರೀಮಂತರಿಗೆ ಅಷ್ಟೇ ಜೀವನ, ಮಿಡ್ಲ್ ಕ್ಲಾಸರು ಅತಿ ಬಡವರು ಸಾಯ್ಬೇಕಷ್ಟೇ ಹೋಗಿ. ಕಾಂಗ್ರೆಸ್ ಸರ್ಕಾರನೇ ವೇಸ್ಟ್ ಸರ್ಕಾರ. ಹೇಳ್ತೀನಿ ಕೇಳಿ, ಹೆಂಗಸರಿಗೆ 1% ಕೊಟ್ಟು ಗಂಡಸರ ಹತ್ರ 3% ತಿನ್ನೋ ಸರ್ಕಾರ ಇದು. ಅರ್ಥ ಆಯ್ತಾ? 3% ತಿನ್ನೋ ಸರ್ಕಾರ. ಯಾವುದಕ್ಕೆ ದುಡ್ಡು ಕಮ್ಮಿ ಮಾಡಿದ್ದಾರೆ? ಇದು ತರಕಾರಿ ಕಮ್ಮಿ ಮಾಡಿದಾರಾ? ಮಾಡಿಲ್ಲ. ಊಟದ್ದು ರೇಷನ್ಗೆ ಏನಾದ್ರು ಮಾಡಿದಾರಾ? ಮಾಡಿಲ್ಲ. ಬರೀ ಹೆಂಗಸರಿಗೆ ಓಟ್ ಕೀಳೋ ಸರ್ಕಾರ ಇದು. ಓಟ್ ಕೀಳೋಕ್ಕೋಸ್ಕರ ಅವ್ರಿಗೆ ಮಾತ್ರ ಕಮ್ಮಿ ಮಾಡಿಬಿಟ್ಟು ಗಂಡಸರ ಹತ್ರ ಕಿತ್ತು ತಿಂತಾ ಇದೆ. ಸಿದ್ದರಾಮಯ್ಯ ಸರ್ಕಾರನೇ ಬೆಸ್ಟ್. ನಮ್ಮ BJP ಸರ್ಕಾರ, ಮೋದಿ ಸರ್ಕಾರ ಗುಡ್. ಶಕ್ತಿ ಯೋಜನೆ ಬಿಟ್ಟವ್ರೆ, ಎಲ್ಲ ಬಿಟ್ಟವ್ರೆ, ಒಂದು ಬಾಡಿಗೆ ಇಲ್ಲ. ಇವತ್ತು ಆಟೋ ಡ್ರೈವರು 10 ರೂಪಾಯಿ ಸಂಪಾದನೆ ಮಾಡೋಕ್ಕೂ ಒಂದು ದಿನ ಕಾಯ್ತಾವನೆ. 10 ರೂಪಾಯಿ ಸಂಪಾದನೆ ಮಾಡೋಕ್ಕೆ. ನಮ್ಮ ಆಟೋ ಡ್ರೈವರಲ್ಲಿ ಯಾರೇ ಹೇಳಿ, ನಮ್ಮ ಆಟೋದ್ರಿಗೆ ಬಿಸ್ನೆಸ್ ಇಲ್ಲ ಸರ್. ಇಲ್ಲಿ ನಮ್ದು ಆಟೋದವರು ಸಾಲ ಮಾಡ್ಕೊಂಡು ಇವತ್ತು ಮಕ್ಳಿಗೆ ಫೀಸ್ ಕಟ್ಟಕ್ಕೆ ಆಗ್ತಾಯಿಲ್ಲ. ನಾವು 1 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ ಸರ್. ಇವತ್ತು ನಾವು ಇಡೀ ಬೆಂಗಳೂರು ಅರ್ಧ ಗಂಟೆ ಎಲ್ಲ 1 ಅವರ್ ಕೈಲಿ ನಾವು 1 ಅವರ್ಕಾದ್ರೂ 100 ರೂಪಾಯಿ ಸಂಪಾದನೆ ಮಾಡೋಕ್ಕಾಯ್ತಾಯಿಲ್ಲ ನಾವು. ಅಂಥದ್ರಲ್ಲಿ ನಾವು ಎಲ್ಲಿ ಸರ್ ಜೀವನ ಮಾಡೋದು ನಾವು? ನಮ್ಮ ಆಟೋ ಡ್ರೈವರ್ಗೆಲ್ಲ ವಿಷ ಕೊಟ್ಬಿಡ್ಲಿ ಸರ್ ಇದು ಸರ್ಕಾರ. ನಮಗೆ ವಿಷ ಕೊಟ್ಬಿಟ್ಟು ಮುಂದೆ ಸಲ ಸತ್ತೋಗ್ಬಿಡ್ತೀವಿ ಆಟೋ ಡ್ರೈವರ್ಗಳು. ಒಬ್ಬರು ಇರೋಲ್ಲ ನಾವು. ಅವರು ರಾಪಿಡೋ ಅಲ್ಲಿ, ಊಬರ್ ಅಲ್ಲಿ, ಇನ್ನೊಂದಲ್ಲಿ ಮತ್ತೊಂದಲ್ಲಿ ಅವ್ರು ಜೀವನ ಮಾಡ್ಕೊಳ್ಳಿ. ನಮ್ಮ ಆಟೋ ಡ್ರೈವರ್ಗೆ ಏನೂ ಇಲ್ಲ ಸರ್. ಇಲ್ಲಿ ಶ್ರೀಮಂತರಿಗೆ ಅಷ್ಟೇ ಜೀವನ, ಮಿಡ್ಲ್ ಕ್ಲಾಸರು ಅತಿ ಬಡವರು ಸಾಯ್ಬೇಕಷ್ಟೇ ಹೋಗಿ. ಒಬ್ಬ ಆಟೋ ಡ್ರೈವರ್ಗೂ ಇಟ್ಟಿಲ್ಲ, ಒಟ್ಟಿಗೆ ಬಟ್ಟೆ ಇಲ್ಲ, ಆ ಥರದಲ್ಲಿ ಜೀವನ ಬದುಕ್ತಾ ಇದ್ದಾನೆ ಒಬ್ಬ ಡ್ರೈವರು. ಯಾವ ಸುಖಕ್ಕೋಸ್ಕರ ಜಾಸ್ತಿ ಮಾಡಿದ್ದಾರೆ ಇವರು? ಹೆಣ್ಮಕ್ಳು ಕ್ಯಾನ್ಸಲ್ ಮಾಡಿ ಬಿಡಿ. ಅದು ಹೆಣ್ಮಕ್ಳು ಎಷ್ಟೋ ಜನ ಹೇಳ್ತಿದ್ದಾರೆ ಅಂತೇಳಿ DK ಶಿವಕುಮಾರ್ ಅವರು ಹೇಳಿಲ್ವಾ? ಎಲ್ಲ ಬೇಡ ಅಂತ. ಅದನ್ನ ಕ್ಯಾನ್ಸಲ್ ಮಾಡಿ ಇದನ್ನ ಬೆಲೆ ಕಡಿಮೆ ಮಾಡಕ್ಕೆ ಹೇಳಿ ಸಾಕು. ಹೌದು, 100% ಇದು ಗಂಡು ಮಕ್ಕಳಿಗೊಂದು ಹೆಣ್ಮಕ್ಳಿಗೊಂದು ಎಲ್ಲ ಸಮ ಅಂದ್ಬಿಟ್ಟು ಗಂಡು ಮಕ್ಕಳಿಗೆ ಕಿತ್ಬಿಟ್ಟು ಹೆಣ್ಮಕ್ಳಿಗೆ ಕೊಡ್ತಾ ಇರೋದು ಇದು. ಇವ್ರಿಗೆ ಇದೊಂದು ಶಕ್ತಿ ಯೋಜನೆ ನಿಲ್ಸಕ್ಕೆ ಇವ್ರಿಗೂ ದಾರಿ ಬೇಕಾಗಿತ್ತು. ಇದನ್ನ ಜನ ಏನ್ ಯೋಚನೆ ಮಾಡ್ತಾರೆ ಅಂದ್ಬಿಟ್ಟು ಇದನ್ನ ಹೇಳಿದ್ದಾರೆ. ಬ್ರೆಸ್ಟ್ ಫೀ ಅಂದ್ರೆ ಸ್ವಲ್ಪ ಬಡವ್ರ ಮಕ್ಳಿಗೆ ಬೇಕಾಗುತ್ತೆ. ಶ್ರೀಮಂತರಿಗೆ ಅಂದ್ರೆ ಅವ್ರು ಪೇ ಮಾಡ್ಬೋದು. ಬಟ್ ಇವಾಗ ಜಾಸ್ತಿ ಮಾಡಿರೋದು ಒಂಥರ ಫೇರ್ ಅನಿಸುತ್ತೆ ಬಾಯ್ಸಿಗೆ. ಲೈಕ್ ನಾನು ನೋಡಿದೆ ನ್ಯೂಸಲ್ಲಿ, ಬಾಯ್ಸಿಗೆ ತುಂಬ ಜಾಸ್ತಿ ಮಾಡಿದ್ದಾರೆ, ಟ್ಯಾಕ್ಸ್ ಎಲ್ಲ ಮಾಡಿದಾರಲ್ಲ. ಅವ್ರು ಹೇಗೆ ಪೇ ಮಾಡ್ತಾರೆ? ತುಂಬ ಜನ ಬಾಯ್ಸ್ ಹೋಗ್ತಾರೆ, ಟ್ರಾವೆಲ್ ಮಾಡ್ತಾರೆ. ಹೆಣ್ಮಕ್ಳಿಗಿಂತ ಗಂಡು ಮಕ್ಳು ತುಂಬ ಟ್ರಾವೆಲ್ ಮಾಡ್ತಾರೆ. ಜಾಸ್ತಿ ಮಾಡಬಾರ್ದಾಗಿತ್ತು ಅನ್ನಿಸ್ತು. ಸರ್ಕಾರ ಮಾಡಿದಾರೆ ಎಲ್ಲ ಹೆಣ್ಮಕ್ಳು ಫ್ರೀ ಮಾಡಿ ಗಂಡು ಮಕ್ಕಳಿಗೆ ಇದು ಮಾಡಿ ಕುತ್ಕೊಂಡ್ರೆ ಈಗ ನಮಗೆಲ್ಲ ವಜೆ ಆಗೈತಿ. ಏನು ಮಾಡೋದು? ಸರ್ಕಾರದವ್ರು ಅವ್ರು ನೋಡಿ ಇದು ಮಾಡಕ್ಕಪ್ಪ. ನಮ್ಮತ್ತ ಬಡ ರೈತರುಗಳೆಲ್ಲ ಉದ್ಧಾರ ಆಗೋದು ಹೆಂಗ್ರಿ? ಹಿಂಗೆಲ್ಲ ರೇಟ್ ಆದ್ರಿ. ಮಾನ್ಯ ಮುಖ್ಯಮಂತ್ರಿಗಳು ರಾಮರೆಡ್ಡಿ ಅವರೆಲ್ಲದರೆಲ್ಲ ನೋಡಿ ಮಾಡ್ಬೇಕೈತ್ರಿ. ಬಡವ್ರ ಬಗ್ಗೆ ಭಾರಿ ಹೊರೆ ಆಗ್ತೈತ್ರಿ. ರೈತರು ಬದುಕೋದು ಹೆಂಗ್ರಿ ಹಿಂಗೆ ರೇಟ್ ಮಾಡಿದ್ರಿ? ಒಂದು ದಿವಸದ್ದು ಆದಾಯನ ಪೂರ್ತಿ ಮನೆಗೆ ಹಾಕಿದ್ರೆ ನಮ್ಮ ಹೆಂಡ್ರ ಮಕ್ಕಳು ಸಾಕಾರ ಹಂಗಿದ್ರಿ. ಇವರೆಲ್ಲ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿ ಮಾಡ್ಬೇಕಿತ್ತು ಇವೆಲ್ಲ ಸರ್ಕಾರದವರು. ಕೇಳ್ಬಿಟ್ಟು ಅಲ್ಲ ನಾವು ಬರ್ವತ್ತಾಗ ರೋಡಿಗೆ ಬಂದ್ಬಿಟ್ಟಿದ್ವಿ ಅವ್ರು ಬಿಟ್ಟ ಮೇಲೆ. ಮತ್ತೆ ಯಾರು ಆಟಕ್ಕೆ ಬರ್ತಿಲ್ಲ. ಫ್ರೀ ಬಸ್ ಅಂತೆಲ್ಲ ಹೋಗ್ತಾವ್ರೆ. ಗೌರ್ಮೆಂಟ್ಗೂ ಲಾಸು, ನಮಗೂ ಲಾಸು. ರಾಮಲಿಂಗಾರೆಡ್ಡಿ ಮಾಡ್ತೀನಿ ಅಂತ ಲಂಚ ಅಂತಲೇ ಅವರೇ ಮಾಡ್ತಿಲ್ಲ. ಅದು ಎಲ್ಲಾ ದೇಶದಲ್ಲೂ ಆಗಿದೆ ತಾನೆ. ಡಿಲ್ಲಿಲಿ ಆಗಿದೆ, ಇದ್ರಲ್ಲಿ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಮಾಡ್ತಾಯಿಲ್ಲ ಇವರು? ಮಾಡ್ಬೋದಲ್ಲ ಬಿಡ್ಲಿ. ಆಟೋದಲ್ಲಿ ಎಲ್ಲ ಬೋರ್ಡಲ್ಲಿ ಓಡಿಸ್ಲಿ. ವೈಟ್ ಬೋರ್ಡಲ್ಲಿ ಹೆಂಗೆ ಓಡಿಸೋಕೆ ಪರ್ಮಿಷನ್ ಕೊಟ್ಟಾರೆ ಇವರು? ನಮ್ಮ ಪಕ್ಕದ ಮನೆಯಲ್ಲಿ ಕೊಡ್ತಾರೆ ಅಷ್ಟೇ. ಅವ್ರೇನು ಮಾಡ್ತಿಲ್ಲ. ಅವ್ರು ಗೌರ್ಮೆಂಟ್ ಇನ್ನೇನು ತಂದಾಗ್ತಿಲ್ಲ. ನಮ್ತ ಜಾಸ್ತಿ ಮಾಡಿ ಎಣ್ಣೆ ರೇಟು ಎಲ್ಲ ಒಂದು ರೇಟ್ಗಳು ಜಾಸ್ತಿ ಮಾಡಿ ಅವರು ಹೆಂಗಸ್ರಿಗೆ ಕೊಡ್ತಾವ್ರೆ. ಸಿದ್ದರಾಮಯ್ಯ ಗೌರ್ಮೆಂಟಿಂದ ಏನು ತಂದಾಗ್ತಿಲ್ಲ, ಅವ್ರ ಮನೆಯಿಂದ ಏನು ತಂದಾಗ್ತಿಲ್ಲ. 420 ಸರ್ಕಾರ ಇದು. ಕಾಂಗ್ರೆಸ್ 420 ಸರ್ಕಾರ ಎಲ್ಲ ಬಂದು ಹಾಳು ಮಾಡ್ತಾರೆ. ದೇಶನೇ ಹಾಳು ಮಾಡ್ತಾ ಇದೆ. ಏನ್ ಮಾಡಿದ್ದಾರೆ? ಅವ್ರ ಹೆಂಡತಿ ಮಕ್ಕಳು, ಅವ್ರ ಮನೆ, ಅವ್ರ ಫ್ಯಾಮಿಲಿ, ಅವ್ರ ಎಸ್ಟೇಟ್ಗಳು ಇಂಪ್ರೂವ್ ಮಾಡ್ಕೊಂಡಿದ್ರೆ ಅಷ್ಟೇ. ಇದೇನು ಮಾಡಲಿಲ್ಲ ಅವರು. ನಾವು ಬರ್ಬಾರ್ದು. ನಾವು ಫೈನಾನ್ಸ್ ಅದೇ ಬಡ್ಡಿ ಕಟ್ಟಕ್ಕಾಗಲ್ಲ, ಗಾಡಿ ಲೋನ್ ಕಟ್ಟಕ್ಕಾಗಲ್ಲ. ವೈಟ್ ಬೋರ್ಡಲ್ಲಿ ಯಾಕೆ ಬಿಟ್ಟಿದ್ದಾರೆ? ಎಲ್ಲೋ ಬಿಡ್ಲಿ. ಇಲ್ಲ ಅಂತ ಸರ್ಕಾರ ಎಷ್ಟೋ ಜನ ಇದ್ದಾರೆ. ಅವ್ರೇ ಗೌರ್ಮೆಂಟ್ ತಗೊಂಡು ಅವರೇ ನಡೆಸಲಿ ಅದನ್ನ ರ್ಯಾಪಿಡ್ನ. ಬೇರೆ ದೇಶದಲ್ಲಿ ತಿನ್ಸಕ್ಕೆ ಅವ್ರದ್ದು ಲಂಚ ತಗೊಂಡು ಸೂಟೇಸ್ ಕಡೆ ದುಡ್ಡು ತಗೊಂಡ್ಬಿಟ್ಟು ಇವರು ನಾಟಕಗಳು ಆಡ್ತಾವ್ರೆ.